ನಿನ್ನ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಆಗೋದು ಸಹಜ, ಅದು ತಪ್ಪು ಅಂತ ಹೇಳಲ್ಲ. ಹಾಗಂತ ಪ್ರೀತಿಸಿದವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕಾಗತ್ತಾ? ಪ್ರೀತಿಸಿದವ್ರನ್ನ ಮದುವೆ ಆಗಲೇಬೇಕು ಅಂತೇನಿಲ್ವಲ್ಲ. ಏನು ಹೇಳ್ತಿದ್ದೀರ ಅತ್ತೆ? ನೋಡು ಚಂದು, ವಯಸ್ಸಲ್ಲಿ ನಿನಗಿಂತ ನಾನು ದೊಡ್ಡೋಳು. ಈಗಿನ ಕಾಲದಲ್ಲಿ ಪ್ರೀತಿ ವಿಚಾರದಲ್ಲಿ ಹುಡುಗಿರು ಹೇಗಿರ್ತಾರೆ ಅಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಈಗಿನ ಕಾಲದ ಹುಡುಗಿರಿಗೆ ಟೈಮ್ ಪಾಸ್ ಮಾಡೋಕೆ, ಬೈಕಲ್ಲಿ ಸುತ್ತಾಡ್ಸೋಕೆ, ಅವ್ರು ಕೇಳಿದ್ದನ್ನ ಕೊಡಿಸೋಕೆ ಒಬ್ಬ ಹುಡುಗ ಬೇಕು ಅಷ್ಟೇ. ಅದಕ್ಕೆ ಶ್ರೀಮಂತ ಹುಡುಗರು ತಲೆ ಕೆಡಿಸಿ ತಮ್ಮ ಬಲೆಗೆ ಹಾಕೊಳ್ತಾರೆ. ಇದನ್ನೆಲ್ಲ ಪ್ರೀತಿ ಅಂತ ನೀನು ಸೀರಿಯಸ್ ಆಗಿ ತಗೊಂಡ್ರೆ ಹೇಗೆ ಚಂದು? ಗೊಂಬೆನ ನಿನ್ ಜೊತೆ ಕಲ್ಪನೆ ಮಾಡ್ಕೊಂಡಾಗ ನಿಮ್ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನನ್ಗೆ ಯಾವಾಗ್ಲೂ ಸಂತೋಷ ಆಗತ್ತೆ ಗೊತ್ತಾ. ಅದು ಅಲ್ಲದೆ ಗೊಂಬೆ ನಮ್ಮ ಅಕ್ಕನ ಮಗಳು. ನಮ್ಮ ಮನೆ ಸಂಪ್ರದಾಯ ಎಲ್ಲ ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಚಂದು. ಒಂದ್ ವೇಳೆ ನೀವಿಬ್ರು ತುಂಬಾ ಮುಂದುವರೆದಿದ್ರು ನೀನೇನ್ ಯೋಚನೆ ಮಾಡ್ಬೇಡ ಚಂದು. ಅವಳು ಕೇಳಿದಷ್ಟು ದುಡ್ಡು ಬಿಸಾಕ್ಬಿಡೋಣ, ಸುಮ್ಮನೆ ಆಗ್ಬಿಡ್ತಾಳೆ. ನಾಲಿಗೆ ಜಾರೋ ಜಾಗದಲ್ಲಿದೆ ಅನ್ನೋದನ್ನ ಮರ್ತು ಮಾತಾಡ್ತಾ ಇದ್ದೀರಾ. ನೀವು ನಾನು ಪ್ರೀತಿಸಿ ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದೀರಾ. ಒಂದೇ ಒಂದು ಮಾತು ನನ್ನ ಪ್ರೀತಿ ಬಗ್ಗೆ ಮಾತಾಡಿದ್ರೆ. ಚಂದು, ಯಾಕೆಷ್ಟು ಕೋಪ ಮಗನೆ? ದೊಡ್ಡೋರು ಒಂದು ಮಾತಾಡಿದ್ರೆ ಅಕಸ್ಮಾತ್ ತಪ್ಪು ಮಾತೇ ಆಡಿದ್ರು ಚಿಕ್ಕೋರು ಅದನ್ನ ಸಹಿಸ್ಕೋಬೇಕು ಕಂದ. ನೀನಾದ್ರೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ನನಗೆ ನಾನ್ ಪ್ರೀತಿಸಿರೋ ಹುಡುಗಿನ ಮದುವೆ ಹಾಕಿ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನೀನು ಒಬ್ಳು ಒಪ್ಕೊಂಡ್ರೆ ನನಗೆ ಸಾಕು. ನಾಳೆನೇ ಆ ಹುಡುಗಿನ ಮನೆ ಕರ್ಕೊಂಬಂದು ಎಲ್ಲರಿಗೂ ತೋರಿಸ್ತೀನಿ. ನಾಳೆ ಅಂದ್ರೆ ನಾಳೆನೆ. ಈಗ ತಾನೇ ಎದ್ದು ಕಣ್ಬಿಟ್ಟು ಕೂತಿದ್ಯಾ. ನಿಂಗೆ ಯಾರು ಹೇಳಿದ್ರು ಹೊರಗ್ ಬಾ ಅಂತ? ನೋಡು ಏಟೊಂದ್ ಚಳಿ ಐತೆ. ನಿಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನ್ ಡಾಕ್ಟರ್ ಹತ್ರ ವಹಿಸ್ಕೊಬೇಕು. ಹೋಗು ಒಳಗ್ ನಡಿ. ನಮ್ಮ ಮನೆ ಒಳಕ್ಕೆಲ್ಲ ಹುಡ್ಕಾಡ್ತೀನಿ, ನೀ ಎಲ್ಲೂ ಕಾಣ್ಲಿಲ್ಲ. ಅದಕ್ಕೆ ನಾ ಹೊರಗೆ ಬಂದೆ. ನಾ ಎಲ್ಲೂ ಹೋಗಿಲ್ಲ, ಇಲ್ಲೇ ಕೂತೀವ್ನಿ. ನೀನು ಇನ್ನೂ ಅಳೋದನ್ನ ನಿಲ್ಸಿಲ್ವಾ? ನಾನೆಲ್ಲ ಅಳ್ತೀನಿ, ನಿಂಗೆ ಯಾರು ಹೇಳಿದ್ರು? ಯಾರಾದ್ರೂ ಅಳ್ತಿದ್ದಾರೆ ಅಂದ್ರೆ ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ? ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಈಗ ನಾ ಹೇಳೋದನ್ನ ನೀ ಕೇಳ್ತೀಯ? ನನ್ನ ಮಾತನ್ನ ಕೇಳ್ತೀಯ ತಾನೆ? ನೀ ಹೇಳಿದ್ದನ್ನ ನಾನು ಯಾವತ್ ಕೇಳಿಲ್ಲ. ಹಂಗಾರೆ ನೀನು ಲಗ್ನ ಆಗಕ್ಕೆ ಒಪ್ಕೋ, ಆಗಕ್ಕಿಲ್ಲ ಅನ್ಬಾರ್ದು. ನಾನು ಲಗ್ನ ಆಗಿ ಗಂಡನ ಮನೆಗೆ ಹೋದ್ಮ್ಯಾಕೆ ನಿನ್ನನ್ನು ಯಾರು ನೋಡ್ಕೊಂತಾರೆ? ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಕೇಳು. ಅಯ್ಯ, ನನ್ನ ತಂಗಿ ಲಚ್ಚಿ ಶಾಣೆ ಅಳ್ತಾವಳೆ. ಅವಳನ್ನ ನೋಡಿ ನಂಗೆ ಸಂಕಟ ಆಯ್ತದೆ. ದಯವಿಟ್ಟು ಅವಳನ್ನ ಲಗ್ನ ಮಾಡಿ ಬ್ಯಾರೆ ಹಟ್ಟಿಗೆ ಕಳಿಸ್ಬೇಡ ಕಣವ್ವ. ಲಗ್ನ ಆದ್ಮೇಲೂ ನಮ್ಮ ಮಟ್ಟಿಲೇ ಇರಿಸ್ಕೊಳವ್ವ. ಯಾಕೆ ನಮ್ಮ ಮಟ್ಟಿಲಿ ಕಸ ಮುಸುರೆ ಮಾಡ್ಕೊಂಡು ಬಿದ್ದಿರ್ಲಿ ಅಂತನಾ? ಲಚ್ಚಿ,
ನಾ ಹೇಳೋದನ್ನ ಬಸ್ಸಿ ಜ್ಞಾನ ಇಟ್ಕೊಂಡು ಕೇಳು. ನೀನು ಇನ್ನೂ ಚಿಕ್ಕ ಹುಡುಗಿ, ನಿಂಗೇನು ತಿಳಿಯಕ್ಕಿಲ್ಲ ಕಂದ. ಅದಕ್ಕೆ ನಾ ಹೇಳ್ತಾ ಇವ್ನಿ, ಹೆಣ್ಣಾಗಿ ಹುಟ್ಟಿದ್ಬೇಕೆ ಒಂದಲ್ಲ ಒಂದಿನ ಲಗ್ನ ಆಗ್ಲೇಬೇಕು. ಹುಟ್ಟಿದ ಮನೆ ಹೊಸಲು ದಾಟು ಹೋಗ್ಲೇಬೇಕು. ತಾಳಿ ಕಟ್ಸ್ಕೊಂಡ್ಮೇಕೆ ಹುಟ್ಟಿದ ಮನೆ ತಳ ಗಟ್ಟಿ ಅಲ್ಲವ, ಗಂಡನ ಮನೆನೇ ಸರ್ವಸ್ವ. ಅವನ ಕಷ್ಟ ಸುಖನೇ ನಿನ್ನ ಕಷ್ಟ ಸುಖ. ಅಷ್ಟು ಸುಲಭವಾಗಿ ಒಳ್ಳೆ ಗಂಡು ಸಿಕ್ಕಕ್ಕಿಲ್ಲ ಕಣವ. ನಿನ್ನ ಒಳ್ಳೆತನ ನೋಡಿ ಆ ದ್ಯಾವ್ರು ನಿನಗೊಂದು ಒಳ್ಳೆ ಗಂಡು ಕೊಟ್ಟಿದ್ದಾನೆ. ಅದನ್ನ ದಾವ್ರ ಪ್ರಸಾದ ಅಂದ್ಕೋಬೇಕು. ನಾ ಹೇಳೋದೆಲ್ಲ ನಿನ್ನ ಒಳ್ಳೇದಕ್ಕೆ. ನನ್ನ ಮಾತು ಕೇಳ್ತೀಯ ಕಂದ? ಕೇಳ್ತೀನಿ ತಾತಮ್ಮ. ಲಚ್ಚಿ, ನಾನು ಹುಟ್ಟಿ ದೊಡ್ಡವಳು ಆದ್ಮೇಲೆ ನಮ್ಮ ಅವ್ವನ ಮನೆ ಬಿಟ್ಟು ಲಗ್ನ ಆಗಿ ಈ ಮನೆಗೆ ಬಂದೆ ಕಣವ್ವ. ಈ ಮನೆನೇ ನನ್ನ ಮನೆ ಅಂದ್ಕೊಂಡು ಹಣ ಸಂಪಾದನೆ ಮಾಡಿದೆ, ಆಸ್ತಿ ಸಂಪಾದನೆ ಮಾಡಿದೆ, ಸುಖ ಅನುಭವಿಸ್ದೆ. ಅದ್ಯಾವ್ರು ನಂಗೇನು ಕಮ್ಮಿ ಮಾಡಲಿಲ್ಲ ಕಣವ್ವ. ಆದ್ರೆ ನಂಗೊಂದೇ ಒಂದು ಆಸೆ ಕಣವ್ವ, ನನ್ನ ಮೊಮ್ಮಗಳ ಲಗ್ನನ ನಾ ಕಣ್ಣಾರೆ ಕಾಡ್ಬೇಕು ಅಂತ ಆಸೆ ಪಟ್ಟೆ. ಅದ್ಯಾವ್ರು ಅದಕ್ಕೂ ಅಸ್ತು ಅಂದ್ಬಿಟ್ಟ. ನಂಗೆ ಇನ್ನೇನವ ಬಾಕಿ ಉಳ್ದೈತೆ? ಆ ಶಿವ ಬಾ ಅಂತ ಕರೆದ್ರೆ ಸಾಕು, ಶಿವ ಶಿವ ಅಂತ ಅವನಿಂದನೇ ಹೊಂಟ್ಬಿಡ್ತಿದ್ದವು. ನೀನ್ ಮತ್ತೆ ಅದನ್ನೇ ಮಾತಾಡಿ ರೇಗಿಸ್ಬೇಡ ನನ್ನ. ಅಯ್ಯೋ, ಅದಕ್ಕೆ ಯಾಕೆ ಹೆದರ್ಕಂತೀಯ ಕಂದ? ನಾನು ನಿನ್ನ ಮಕ್ಕಳನ್ನ, ನಿನ್ನ ಮೊಮ್ಮಕ್ಕಳನ್ನ ನೋಡ್ದೆ ನಾನು ಸಾಯಕ್ಕಿಲ್ಲ. ನಂದು ಗಟ್ಟಿ ಜೀವ, ಅಷ್ಟು ಸುಲಭವಾಗಿ ಸಾಯಕ್ಕಿಲ್ಲ ಕಣವ್ವ. ಸುಮ್ಕಿರು, ಹೆದರ್ಕೋಬೇಡ. ಅಮ್ಮ, ನಾನು ನಿನ್ನನ್ನೇ ಕೇಳ್ತಿರೋದು. ನೀನು ಹೂ ಅಂದ್ರೆ ನಾಳೆ ಅಲ್ಲ, ಈಗಲೇ ಆ ಹುಡುಗಿನ ಕರ್ಕೊಂಬರ್ತೀನಿ. ಅಮ್ಮ, ನನ್ನ ಸ್ಥಿತಿನ ನೀನು ಒಬ್ಳೆ ಅರ್ಥ ಮಾಡ್ಕೊಳಕ್ಕಾಗೋದು. ನಾನಿವತ್ತು ಯಾವ ದೋಣಿಲಿದ್ದೀನೋ ಅದೇ ದೋಣಿಲಿ ನೀನು ಒಂದಿನ ಇದ್ದೆ. ನೀನು ಅಪ್ಪನ್ನ ಪ್ರೀತಿಸಿ ಮದುವೆ ಆಗಿದ್ದು ಇದೇ ಪರಿಸ್ಥಿತಿಲಿಮ್ಮ. ನಾ ಪ್ರೀತಿಸಿರೋ ಹುಡುಗಿನ ಬಿಟ್ಟು ಯಾರೋ ಗೊತ್ತಿಲ್ದಿರೋ ಹುಡುಗಿನ ಹೇಗಮ್ಮ ಮದುವೆ ಆಗ್ಲಿ? ಚಂದು, ಗೊಂಬೆ ಯಾರು ಎಂಥವಳು ಅನ್ನೋದು ನಮಗ್ ಚೆನ್ನಾಗಿ ಗೊತ್ತಿದೆ. ಎಂಥ ಹುಡುಗಿ ನೀನ್ ಬಾಳ ಸಂಗಾತಿ ಆಗ್ಬೇಕು ಅನ್ನೋದು ನಿನಗಿಂತ ನಮಗ್ ಚೆನ್ನಾಗಿ ಗೊತ್ತಿದೆ. ನಾನು ಯಾರ ಜೊತೆ ಬದುಕಬೇಕು ಅನ್ನೋದನ್ನ ನೀವೆಲ್ಲ ಸೇರ್ಕೊಂಡು ಹೇಗೆ ಡಿಸೈಡ್ ಮಾಡ್ತೀರಾ ಅಜ್ಜಿ? ನೀವು ತೋರಿಸಿದ ಹುಡುಗಿಗೆ ತಾಲಿ ಕಟ್ಟಿದ ಮಾತ್ರಕ್ಕೆ ಅದು ಮದುವೆ ಆಗಲ್ಲ. ಮದುವೆ ಆಗೋ ಹುಡುಗ ಹುಡುಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ಬೇಕು. ನನ್ನ ಕಷ್ಟ, ನನ್ನ ಸುಖನ ಅರ್ಥ ಮಾಡ್ಕೊಳ್ಳೋ ಹುಡುಗಿ ನನಗೆ ಸಿಕ್ಕಿದಾಳೆ. ನಾನು ಅವಳನ್ನೇ ಮದುವೆ ಆಗ. ಅದಕ್ಕೆ ನನಗ್ ಬೇಕಿರೋದು ಅಮ್ಮನ ಒಪ್ಪಿಗೆ ಮಾತ್ರ. ಅಮ್ಮ, ನೀನೇ ಹೇಳಮ್ಮ, ನಾನು ಇಷ್ಟಪಟ್ಟಿರೋ ಹುಡುಗಿ ನಿನಗೂ ಇಷ್ಟ ಇದ್ದಾಳೆ ಅಂತ. ಇಲ್ಲ ಚಂದು, ನನಗಿಷ್ಟ ಇಲ್ಲ. ಅಮ್ಮ, ನೀನೀ ಮಾತು ಹೇಳ್ತಿದ್ಯಾ? ನನ್ನ ಕೈಲಿ ನಂಬಕ್ಕಾಗ್ತಿಲ್ಲ. 20 ವರ್ಷಗಳ ಕೆಳಗೆ ಅಪ್ಪನ್ನ ಪ್ರೀತಿ ಮಾಡಿ ಮದುವೆ ಆದ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ನಿರಾಕರಿಸ್ತಿದ್ಯಾ? ಅದೇ ನಮ್ಮ ಜೀವನದಲ್ಲಿ ನಾವು ಮಾಡಿದ ದೊಡ್ಡ ತಪ್ಪು ಚಂದು. ನಿನ್ನ ತಂದೆ ಮಾಡಿದ ತಪ್ಪನ್ನ ನೀನು ಮಾಡೋದು ನನಗಿಷ್ಟ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ಮನೆಯವರೆಲ್ಲರ ನಂಬಿಕೆ ಕನಸುಗಳನ್ನ ನುಚ್ಚು ನೂರು ಮಾಡೋದು ತಪ್ಪು. ನೀನು ಕಲ್ಪನಾ ಮಗಳು ಗೊಂಬೆನ ಮದುವೆ ಆಗೋದೇ ಸರಿ. ನನ್ನ ಮಾತು ಗಮನ ಇಟ್ಟು ಕೇಳು ಚಂದ. ನಾನು ನಿಮ್ಮಪ್ಪ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಈ ಮನೆ ಸುಖ ಶಾಂತಿ ಎಲ್ಲ ಸರ್ವನಾಶವಾಗೋಯ್ತು. ಈ ಮನೆ ಮಗಳು ಕಲ್ಪನಾ ಮನೆ ಬಿಟ್ಟು ಹೊರಟೋದ್ಲು.
ಈಗ ನಿನ್ನ ಮುಂದೆ ಒಂದು ಅವಕಾಶ ಇದೆ ಚಂದು. ನಮ್ಮ ಮದುವೆಯಿಂದ ಒಡೆದು ಹೋದ ಈ ಮನೆ ಮನಸ್ಸುಗಳನ್ನ ನೀನು ಕಲ್ಪನಾ ಮಗಳನ್ನ ಮದುವೆ ಆಗೋದ್ರ ಮೂಲಕ ಬೆಸಿಬಹುದು. ಅಪ್ಪ ಮಾಡಿದ್ದ ತಪ್ಪನ್ನ ಸರಿಪಡಿಸೋದು ಮಗನ ಕರ್ತವ್ಯ. ಚಂದನ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಬಲವಂತ ಮಾಡ್ತಿದ್ದೀರಾ? ಶ್ವೇತಾ, ನಿನ್ನ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಇದು ಅವ್ರ ಮನೆ ವಿಷಯ, ಅದ್ರಲ್ಲಿ ನೀನು ಯಾಕೆ ಮೂಗು ತೋರಿಸ್ತಿದ್ಯಾ? ಈ ಮನೇಲಿ ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಾನು ಅನ್ಕೊಂಡಿದ್ದು ಸುಳ್ಳು ಅಂತ ಇವತ್ತು ಅರ್ಥ ಆಗ್ತಿದೆ. ನನ್ನ ಪ್ರೀತಿನ ಯಾರು ಒಪ್ಕೊಳ್ದೆ ಹೋದ್ರು ಒಂದು ಕಾಲಕ್ಕೆ ನಮ್ಮ ಅಪ್ಪನ್ನ ಪ್ರೀತಿ ಮಾಡಿ ಮದುವೆ ಆದ ನನ್ನ ತಾಯಿ ನನ್ನ ಪ್ರೀತಿನ ಒಪ್ಕೋತಾಳೆ ಅನ್ನೋ ನಂಬಿಕೆ ನನಗಿತ್ತು. ಆದ್ರೆ ನನ್ನ ತಾಯಿನೇ ನನ್ನ ನಂಬಿಕೆನ ಚಿತ್ರ ಮಾಡ್ಬಿಟ್ರು. ನಮ್ಮನೆ ನನ್ನ ಪ್ರೀತಿನ ನಿರಾಕರಿಸಿದ್ಮೇಲೆ ಬೇರೆ ಯಾರನ್ನ ನಂಬ್ಲಿ? ಚಂದು, ನೀನ್ ಯಾಕೋ ಅಷ್ಟು ನೋನ್ಕೋತೀಯ? ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ತಾಯಿ ಮಗ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬರ್ತಾರೆ. ಮಧ್ಯದಲ್ಲಿ ನೀವು ಮಾತಾಡಿ ಯಾಕೆ ಕೆಟ್ಟೋರಾಗ್ತೀರಾ? ನನ್ನ ನಿರ್ಧಾರನ ನಾನು ಹೇಳಾಗಿದೆ.